ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ ಎಲ್ಲರೂ ಮಲಗಿ ಹಾಯಾಗಿ ನಿದ್ರಿಸುತ್ತಿರುವಂತಹ ಮಧ್ಯರಾತ್ರಿಯ ಕಾಲ ಇದ್ದಕ್ಕಿದ್ದ ಹಾಗೆ ಕೇಳಿಸಿದ ಭಯಂಕರವಾದಂತಹ ಶಬ್ದ ಗುಡುಗು ಗುಡುಗಿತು. ಸಿಡಿಲಿನ ಅಬ್ಬರವು ಅಲ್ಲ ಉಲ್ಕಾಪಾತವೇ ಘಟಿಸಿತು ಎಂಬ ಹಾಗೆ ನಿಂತ ನೆಲ ಕುಸಿಯುವ ಅನುಭವ, ನಕ್ಷತ್ರ ಮಂಡಲವೇ ಧರೆಗುರುಳಿದ ಅನುಭವ, ಹಾಗೆ ಗೂಗೆಗಳ ಚೀರಾಟ ಒಂದು ಕಡೆಯಿಂದ ಆದರೆ ನರಿನಾಯಿಗಳ ಪೊಪ್ಪಾಟ ಇನ್ನೊಂದು ಕಡೆಯಿಂದ ಕೇಳಿಸುತ್ತಾ ಇದೆ. ನನ್ನ ಕರ್ಣ ಕಳವಳಿಸುತ್ತಾ ಇದೆ. ಅಲ್ಲ, ನನ್ನ ಅಂತಃಕರಣವೇ ಕಳವಳಕ್ಕೊಳಗಾಗಿದೆ. ಎನ್ನುವ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಗಡಗಡನೆ ನಡುಗುವಂತಹ ಇತಿಹಾಸವನ್ನ ಸೃಷ್ಟಿ ಮಾಡಿದವನು ಜಗಜ್ಜಟ್ಟಿ ಜರಾಸಂಧ. ಇವತ್ತಿನ ಈ ಭೀಕರ ಶಬ್ದಕ್ಕೆ ನಾನೇ ನಲುಗಿ ಹೋಗಬೇಕಾಯಿತು ಅಂತಾದ್ರೆ ಏನಿದರ ರಹಸ್ಯ? ಯಾಕೆ ಹೀಗೆ? ಸ್ವಾಮಿ ಬ್ರಾಹ್ಮಣರೇ, ನಮಃ. ಶಿವವಸ್ತು ಉಂಟಾಗಿರುವಂತಹ ಉತ್ಪಾದಗಳೆಲ್ಲ ತಮ್ಮ ಗಮನಕ್ಕೂ ಬಂದಿರಬಹುದು. ಯಾಕೆ ಹೀಗಾಯಿತು? ಯಾರಿಂದ ಹೀಗಾಯಿತು? ಇದಕ್ಕೇನಾದ್ರೂ ಪರಿಹಾರದ ಮಾರ್ಗ ಇದ್ರೆ ತಾವೇ ತಿಳಿಸಬೇಕು. ಮಹಾರಾಜ, ಅಕಾಲದಲ್ಲಿ ಈ ರೀತಿ ಪ್ರಕೃತಿ ವಿಕೋಪ ಉಂಟಾಗ್ತದೆ ಅಂತಾದ್ರೆ ಧರ್ಮಶಾಸ್ತ್ರದಲ್ಲಿ ಅದನ್ನು ರಾಜಾರಿಷ್ಟ ಅಂತ ಕರೀತಾರೆ. ರಾಜಾರಿಷ್ಟ ಅಂದ್ರೆ ಪೂರ್ಣ ನಮಗೆ, ನಿನಗೆ ಇದಕ್ಕೇನು ಪರಿಹಾರವೇ ಇಲ್ಲವೇ ಸ್ವಾಮಿ? ಶಾಂತಿಯನು ನೀ ಮಾಡು ಅದ್ಭುತ ಶಾಂತಿಯನು. ಅದ್ಭುತ ಕೋಲಾಹಲದ ಪರಿಹಾರಕ್ಕೆ ಅದ್ಭುತ ಅನ್ನೋ ಒಂದು ಶಾಂತಿ. ಅದ್ಭುತ ಎನ್ನುವ ಶಾಂತಿ. ಇಷ್ಟರವರೆಗೆ ಹಲವು ಶಾಂತಿಯ ಬಗ್ಗೆ ಕೇಳಿದ್ದೇವೆ, ಮಾಡಿದ್ದೇವೆ. ಈ ಅದ್ಭುತ ಶಾಂತಿ ಒಂದು ಉಂಟು ಎನ್ನುವುದೇ ಗೊತ್ತಿರಲಿಲ್ಲ. ಅದು ಗೊತ್ತಾಗುವುದು ಇಂಥ ಘಟನೆ ನಡೆದ ಮೇಲೆ ಮಾತ್ರ. ಯಾವ ರೋಗಕ್ಕೆ ಯಾವ ಔಷಧಿ? ನಾಡಿನಲ್ಲಿರುವ ಸಮಸ್ತ ಬ್ರಾಹ್ಮಣರನ್ನು ಆಮಂತ್ರಿಸು. ಭೂದಾನ, ಗೋದಾನ, ವಸ್ತ್ರದಾನ, ಹಿರಣ್ಯದಾನ, ಕ್ಷಯದಾನವನ್ನು ಹೊರತುಪಡಿಸಿ ಮತ್ತೆಲ್ಲ ದಾನವನ್ನು ಮಾಡು. ಆ ಪಡೆದಂತ ಬ್ರಾಹ್ಮಣರು ಅಷ್ಟು ಎನ್ನುವ ಹಸ್ತವನ್ನು ನಿನ್ನ ಶಿರದ ಮೇಲಿಟ್ಟಾಗ ಈ ಪಾಪ ಕೃತ್ಯ ಎಲ್ಲ ಆ ಪುಣ್ಯದಲ್ಲಿ ಲೀನಾಗಿ ಹೋಗುತ್ತದೆ. ಹಾಗಾದ್ರೆ ಇದನ್ನ ಕೈಗೊಳ್ಳುವ ಸ್ಥಳ ನಾಡಿನ ದಕ್ಷಿಣ ದಿಕ್ಕಿನಲ್ಲಿರುವಂತಹ ತಂದೂಲ ಪ್ರಸ್ಥದಲ್ಲಿ ನಾಳೆ ಸೂರ್ಯೋದಯಕ್ಕೆ ಸಕಲ ಸಿದ್ಧತೆಯೊಂದಿಗೆ ನಾನಿರ್ತೇನೆ. ಶುಚಿರ್ಭೂತನಾಗಿ ಬಂದರೂ ಸಾಕು. ನಿಮ್ಮ ಮುಂದಾಳತ್ವದಲ್ಲಿ ಎಲ್ಲ ನಡಿಬೇಕು. ಆಯ್ತು, ಆದಷ್ಟು ಬೇಗ ಬಂದು ಮುಟ್ಟುಕೊಳ್ಳಿ. ಆಯ್ತು. ಮಾಗಧನುರೆ ಮುದಬನು ಮಾಗಧನುರೆ ಮುದಬನು
ಆಹಾ, ಆಹಾ. ಎಲ್ಲೆಲ್ಲದ ಸಂತೋಷವಾಯಿತು. ಬಂದಿರುವಂತಹ ಭವನ ಎಲ್ಲವೂ ದೂರವಾಗುವ ಕಾಲ ಸನ್ನಿಹಿತ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಕೇಳಿರುವಂತಹ ಭಯಂಕರ ಶಬ್ದ ನಾನೇನು ಮಾಡಬೇಕು ಎನ್ನುವುದು ತೋಚದೆ ಕಂಗಾಲಾಗಿದ್ದೆ. ನಮ್ಮ ನಾಡಿಗೆ ಬಂದಿರುವಂತಹ ಆಪತ್ತು ಹೋಗಲಾಡಿಸಿಕೊಳ್ಳಬೇಕು ಅಂತ ಆದರೆ ಅದ್ಭುತ ಶಾಂತಿ. ಆಹಾ, ಬ್ರಾಹ್ಮಣರ ಮಾತನ್ನು ಕೇಳಿ ಸಂತೋಷಗೊಂಡೆ. ಕ್ರಮ ಶಾಂತಿಯನ್ನು ಕೈಗೊಳ್ಳಬೇಕು. ತನ್ನ ಮೂಲಕವಾಗಿ ಬ್ರಾಹ್ಮಣರನ್ನು ಸಂತೃಪ್ತಿಗೊಳಿಸಬೇಕು. ಈಗ ಅಲ್ಲ, ಆಮೆಗಿರನು ಮುದದೆವು ಸುಳಿಯೇ, ಆಮೆಗಿರನು ಮುದದೆವು ಸುಳಿಯೇ. ಕಾರ್ಯವನ್ನು ಕೈಗೊಳ್ಳಬೇಕು ಅಂತಾದ್ರೆ ಅದಕ್ಕೆ ಸೂಕ್ತವಾದಂತಹ ಕಾಲ ಇದಲ್ಲವೇ ಅಲ್ಲ. ಗ್ರಹ ಕಟ್ಟಿದ ಮಿಶಿಕಳೆ ರಾತ್ರಿಯ ಕಾಲ. ಈ ರಾತ್ರಿಯ ಕಾಲದಲ್ಲಿ ಯಾವ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾತ್ರಿಯನ್ನು ಕಳೆಯಬೇಕು. ಭಗವಾನ ಬಾಲಭಾಸ್ಕರ ದೇವ ತನ್ನ ಹೊಂಗಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಾತಃ ಕಾಲಕ್ಕೆ ಸರಿಯಾಗಿ ಎದ್ದು ತಂದೂಲ ಪ್ರಸ್ಥವನ್ನು ಸೇರಿ ಕಾರ್ಯೋನ್ಮುಖನಾಗ್ತೇನೆ. ನೋಡೋಣ. ಕ್ಷಣವೇ ಅಲ್ಲೋಲ ಕಲ್ಲೋಲವಾಯ್ತಲ್ವೇ? ಆಹಾಕಾರ ಬೆದಿತ್ತು. ಮಾಗದನು ಭಯಕ್ಕೊಳಗಾದೆಂದು ಅನುಮಾನ ಇಲ್ಲ. ಹಾಗಾದ್ರೆ ಮಾಡುವಂತ ಯಾಗಕ್ಕೆ ಸುತ್ತಲಲ್ಲಿ ಎಲ್ಲ ಬ್ರಾಹ್ಮಣರಿಗೂ ಆಮಂತ್ರಣ ಎಂಬುದಾಗಿ ಮಾಗುದ ಡಂಗುರ ಸಾಗಿದ್ದಾರಿದ್ದಾನೆ. ನಾವು ಒಳಗೆ ಹೋಗ್ಬೇಕು. ಹೀಗೆ ಹೋದ್ರೆ ನಮಗೆ ಒಳ ಪ್ರವೇಶ ಇಲ್ಲ. ಹಾ, ಒಂದು ಕೆಲಸ ಮಾಡೋಣ. ತೆರೆಯ ಎಲ್ಲ ಬ್ರಾಹ್ಮಣರಿಗೂ ಮುಕ್ತ ಅವಕಾಶ. ನಾವು ಬ್ರಾಹ್ಮಣ ವೇಷ ಮಾಡಬೇಕೀಗ. ಆಯುಧ ಯಾವುದು ಬೇಡ, ಬ್ರಾಹ್ಮಣರಾಗಬೇಕು. ಜೊತೆಯಲ್ಲಿ ಮಹಾದ್ವಾರದಿಂದ ಹೋಗುವುದಲ್ಲ, ವಿರುದ್ಧ ದಿಕ್ಕಿನಲ್ಲಿ ಅಪರದ್ವಾರದಲ್ಲೇ ಹೋಗಬೇಕು. ನಾವು ಮಾಡುವ ಕೆಲಸ ಓದೇ ಅಲ್ವ ಮಗನಿದು. ಆಮೇಲೆ ನಾವು ಮೂವರೇ ಹೋಗಬೇಕು. ಯಾವ ಗುಂಪಿಗೂ ನಾವು ಸೇರಬಾರದು. ಜೊತೆಯಲ್ಲಿ ಎಡಗಾಲನ್ನ ಮುನ್ನಿಟ್ಟೆ ಒಳ ಪ್ರವೇಶ ಮಾಡಬೇಕು. ನಾನು ಸೂಚಿಸಿದ ಮೇಲೆ ನಗಾಡಬೇಕು. ನನ್ನ ಸೂಚನೆ ವಿನ ಯಾವ ಕಾರ್ಯವನ್ನೂ ಮಾಡಬಾರದು. ಹೆಚ್ಚೇನು ನಿಮ್ಮ ಕಣ್ಣ ಬೊಂಬಳೆಯೂ ಸರಿಯಬಾರದು. ನನ್ನ ಸೂಚನೆ, ನನ್ನ ನಿರ್ದೇಶನ, ನಿಮ್ಮ ಕಾರ್ಯ. ಬನ್ನಿ ಆಗಿದ್ರೆ ಸಭೆ ಗುರವಣಿಸಲು ನಡೆ ತರುವ, ಸಭೆ ಗುರವಣಿಸಲು ನಡೆ ತರುವ, ನಡೆ ತರುವ. ಸಭೆ ಗುರವಣಿಸಲು ನಡೆ ತರುವ, ಸಭೆ ಗುರವಣಿಸಲು ನಡೆ ತರುವ, ನಡೆ ತರುವ, ನಡೆ ತರುವ. ಸಭೆ ಗುರವಣಿಸಲು ನಡೆ ತರುವ.
ಅನುಭವಿಸಿರುವಂತಹ ಆ ಭೀಕರ ಶಬ್ದದ ಭಯಂಕರವಾದಂತಹ ಅನುಭವ ಮತ್ತೆ ನಿದ್ರೆಯೇ ಬರಲಿಲ್ಲ. ಏನಾಗುತ್ತದೋ ಎನ್ನುವ ಭಯದಲ್ಲಿ ರಾತ್ರಿಯನ್ನ ಕಳೆದಿ ಬಾಲಭಾಸ್ಕರ ದೇವ ಅದು ಪ್ರಪಂಚವನ್ನು ಬೆಳಗುತ್ತಾ ಇದ್ದಾನೆ. ಇವತ್ತಿನ ಸೂರ್ಯೋದಯ ಮಾಗಧನ ಬದುಕಿನ ಭಾಗ್ಯೋದಯ. ಶುಚಿರ್ಭೂತನಾದೆ, ಶಿವಗುಡಿಯನ್ನು ಸೇರಿದೆ, ಸನ್ನಿಧಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದೆ. ಬ್ರಾಹ್ಮಣರು ಹೇಳಿರುವ ಹಾಗೆ ತಂದೂಲ ಪ್ರಶ್ನದಲ್ಲಿ ಅದ್ಭುತವಾದಂತಹ ಶಾಂತಿ. ಬ್ರಾಹ್ಮಣರಿಗೆಲ್ಲ ರಾತ್ರಿಯೇ ಕರೆ ಕಳುಹಿಸಿದ್ದೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಬೇಕು. ಹೋ 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 ಕಣ್ಣರಳಿಸಿ ಕತ್ತೆತ್ತಿ ನೋಡಿದ್ರೆ ಎಲ್ಲಿ ನೋಡಿದರೂ ಜನವೇ ಜನ. ಅದರಲ್ಲಿ ಬ್ರಾಹ್ಮಣರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ನಾವು ಬರುವುದೇ ತಡ ಆಗಿ ಹೋಯಿತು. ಬಹಳ ಕಾಯಿಸಿಬಿಟ್ಟೆ, ದಯವಿಟ್ಟು ಕ್ಷಮಿಸಬೇಕು. ಮೊದಲೆಲ್ಲ ಹೀಗಾದದ್ದಿಲ್ಲ. ಮುಂದೂ ಇವತ್ತೊಂದು ದಿವಸ ಬಿಟ್ಟು ಮತ್ತೆ ಬೇರೆ ದಿವಸಕ್ಕೆ ಹೀಗಾಗುವುದೂ ಇಲ್ಲ. ಏನೋ ಕಡ್ದಷ್ಟು ಇವತ್ತು ಕಡ್ಕೊಂಡ್ರಾಯ್ತು ಅಂತ ಹೀಗೆ ಮಾಡಿಬಿಟ್ಟೆ ಅಷ್ಟೇ. ಹಾಗಾಗಿ ನೀವು ಈ ಒಂದು ವಿಷಯದಲ್ಲಿ ನಮ್ಮನ್ನು ಕ್ಷಮಿಸ್ತೀರಿ ಎನ್ನುವಂಥ ವಿಶ್ವಾಸ ಉಂಟು. ಬಂದದ್ದು ತಡ ಆಗಿರಬಹುದು, ಬಂದ ಮೇಲೆ ನಿಮ್ಮನ್ನು ನಿರಾಸೆ ಮಾಡುವ ಪ್ರಶ್ನೆಯೇ ಇಲ್ಲ. ಮತ್ತೆ ಬರುವ ನೆರೆಧರಣಿ ಪವಂದನೆಗೈದು, ನೆರೆಧರಣಿ ಪವಂದನೆಗೈದು, ವಂದನೆಗೈದು, ವಂದನೆಗೈದು. ನೆರೆಧರಣಿ ಪವಂದನೆಗೈದು, ವಂದನೆಗೈದು, ವಂದನೆಗೈದು. ಕಡೆಯಲ್ಲಿ ಮೂವರು ಬ್ರಾಹ್ಮಣರು ಬಂದಿರುವಂತಹ ಬ್ರಾಹ್ಮಣರನ್ನೆಲ್ಲ ಉಪಚರಿಸಿ ಬರುವಂತಿರುವಂತಹ ಬ್ರಾಹ್ಮಣರು ಅತಿಥಿಗಳು ಅವರ ವಿಷಯದ ಪ್ರತೀಕ್ಷೆಯಲ್ಲಿ ಆಸನವನ್ನು ಅಲಂಕರಿಸಿದ್ದೆ. ನೋಡುತ್ತಾ ಇರುವ ಹಾಗೆ ದಿವ್ಯ ತೇಜಪುಂಜರು ಈ ಕಡೆಗೆ ಆಗಮಿಸಿದ್ದಾರೆ. ಅವರನ್ನು ಕಂಡಾಗ ಬ್ರಾಹ್ಮಣರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯ ಬ್ರಾಹ್ಮಣರು ತೃಪ್ತರಾಗಬೇಕು, ತನ್ಮೂಲಕವಾಗಿ ಅವರು ನಮ್ಮನ್ನು ಹರಸಬೇಕು. ಆ ಕಾರಣಕ್ಕಾಗಿ ಬ್ರಾಹ್ಮಣರನ್ನು ಎದುರುಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಗೌರವದಿಂದ ಎದ್ದು ನಿಂತಿದ್ದೇನೆ. ಅವರ ಪ್ರಮಾಣವನ್ನು ನಾನು ಗುರುತಿಸಿದ್ದೇನೆ ಎನ್ನುವುದರ ಸಾಕ್ಷಿಯಾಗಿ ವಂದನೆ ಸಲ್ಲಿಸಿದ್ದೇನೆ. ಅಷ್ಟೇ ಸಾಕಾಗ್ತದ? ಎಲ್ಲಿಂದ ಬಂದಿದ್ದಾರೋ, ಎಷ್ಟು ದೂರದಿಂದ ಬಂದಿದ್ದಾರೋ, ಯಾವ್ಯಾವ ಪರಿಸ್ಥಿತಿಯಲ್ಲೆಲ್ಲ ಬಂದಿದ್ದಾರೋ, ಮಾತಾಡ್ಸೋಣ ಮಾತಾಡ್ಸೋಣ ಮಾತಾಡೋಣ. ವರ್ಗಳ ಶುಭವ ನಗು ನಗುತ್ತಾಯ, ನಗು ನಗುತ್ತಿ ವರ್ಗಳ ಶುಭವ. ನಗು ನಗುತ್ತಿ ವರ್ಗಳ ಶುಭವ, ವರ್ಗಳ ಶುಭವ. ಬೆಸಗೊಂಡಿ ಕಿಸುತ್ತಿರವ, ಬೆಸಗೊಂಡಿ ಕಿಸುತ್ತಿರವ.
ಬೆಸಗೊಂಡೀಕ್ಷಿಸುತ್ತ ತಾಪದಗೊಂಡೀಕ್ಷಿಸುತ್ತಿರವ ಈಕ್ಷಿಸುತ್ತಿರವ ಈಕ್ಷಿಸುತ್ತಿರವ ನಗುತ್ತಿವರ್ಗಳ ಶುಭವ ನಗುತ್ತಿವರ್ಗಳ ಶುಭವ ತಾಪೆಸಗೊಂಡೀಕ್ಷಿಸುತ್ತ ಬ್ರಾಹ್ಮಣ ಶ್ರೇಷ್ಠರು, ಬ್ರಾಹ್ಮಣ ಶಿರೋಮಣಿಗಳು ಬರಬೇಕು ಸ್ವಾಮಿ. ನೀವು ನಿಮ್ಮಂಥವರು ನಮ್ಮ ನಾಡನ್ನು ಸೇರ್ತೀರಿ, ನಮ್ಮ ಎದುರುಗಡೆಯಲ್ಲಿ ಬರ್ತೀರಿ ಅಂತ ಆದರೆ ಬಯಸದೆ ಬಂದಿರುವ ಭಾಗ್ಯ. ಬ್ರಾಹ್ಮಣೋ ಮಮ ದೇವತ ಹಾಗೆ ತಿಳ್ಕೊಂಡವರು ನಾವು. ಆ ಕಾರಣಕ್ಕಾಗಿ ನಿಮ್ಮನ್ನ ಗೌರವಪೂರ್ವಕವಾಗಿ ಈ ಕಡೆಗೆ ಕರೀತಾ ಇದ್ದೇನೆ. ಬಂದಿರೋ ಏನು ದೂರ ಸರಿಯಬೇಕಾದದ್ದಿಲ್ಲ. ಬನ್ನಿ, ಯಥಾಚಿತವಾದಂತಹ ಆಸನ ಬೇಕಾದಷ್ಟು ಸಿದ್ಧವಾಗಿದೆ. ಆಮೇಲೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಯಾವ ದಾಕ್ಷಿಣ್ಯ ಬೇಡ. ಬಿಸಿ ಆದರೆ ಬಿಸಿ, ತಂಪಾದರೆ ತಂಪು. ನಿಮಗೆ ಬೇಕಾದದ್ದನ್ನು ಕೇಳಿ ಪಡೆಯಬಹುದು. ಆಶೀರ್ವಾದಯ. ಇವರಲ್ಲಿ ಮತ್ತೆ ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಇಲ್ಲೇ ಉಂಟು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಏನಾದರೂ ಒಂದು ಹೊಂಡ ಉಂಟ ದೇಹದಲ್ಲಿ. ಅಷ್ಟು ಚೆನ್ನಾಗಿ ಆರೋಗ್ಯವನ್ನು ಕಾಪಿಟ್ಟುಕೊಂಡವರು. ಸ್ವಾಮಿ, ನಿಮ್ಮ ಮನೆ ಇದೆ ಎನ್ನುವುದಾಗಿ ಭಾವಿಸಿ ಯಾರತ್ತ ಮನೆಗೆ ಬಂದಿದ್ದೇವೆ ಎನ್ನುವಂಥ ಭೇದ ಬೇಡ. ತಿನ್ನುವುದಕ್ಕೆ ಹೊಟ್ಟೆ ಕಡಿಮೆ ಮಾಡಿಕೊಳ್ಳಬೇಡಿ. ಕುಡಿಯುವುದಕ್ಕೆ ಬೇಕಾದದ್ದನ್ನು ಕೇಳಿ ಪಡೆಯಿರಿ. ನಮಸ್ಕಾರ. ನಮಸ್ಕಾರ ಅಂದಿ. ನಮಸ್ಕಾರ ಅಂದಿ. ಬಡಿಯಾ ಬಡಿಯಾ ಇಲ್ಲಿ ನೋಡಿ. ಬಡಿಯಾ ಇಲ್ಲಿ ನೋಡಿ. ಪಾಪ ಬಹಳ ಸಜ್ಜನರು, ನಮ್ಮ ಹಾಗೆ ಬಹಳ ಸಾತ್ವಿಕರು ಅಂತ ಕಾಣಿಸ್ತಾರೆ. ಆ ಮುಖದಲ್ಲಿಯೇ ಮುಗ್ಧತೆ ಏನು ಉಕ್ಕಿ ಬರ್ತಾ ಉಂಟು. ಏನು ಆಲೋಚಿಸುವುದು ಬೇಡ, ಬೇಕಾದದ್ದನ್ನು ಕೇಳಿ ಪಡೆದು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣೀಕರ್ತರಾಗಬೇಕು ಅಂತ ಬೇಡಿಕೊಳ್ಳುತ್ತೀವಿ. ಚಿಂತಿಸಿದನು ಮನದೊಳಗಂದು, ಚಿಂತಿಸಿದನು ಮನದೊಳಗಂದು, ಏನು ಆಶ್ಚರ್ಯ, ಏನಿದು ವಿಚಿತ್ರ. ಯಾಕೆ ಈ ಅನುಮಾನ ಕೇಳ್ತೇನೆ? ಅಲ್ಲದೆ ಇದ್ರೆ ಒಬ್ಬರಲ್ಲ, ಇಬ್ಬರಲ್ಲ, ಸಾವಿರ ಸಾವಿರ ಲಕ್ಷಾಪಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಬಂದಿದ್ದಾರೆ. ಬಂದವರನ್ನು ನಾವು ಗೌರವಿಸಿದ್ದೇವೆ, ಅವರನ್ನು ಉಪಚರಿಸಿದ್ದೇವೆ, ನಮ್ಮನ್ನು ಸಂತೋಷಪಡಿಸಿದ್ದಾರೆ. ಯಾರನ್ನ ಕಂಡಾಗಲೂ ನಮಗೆ ಈ ಅನುಮಾನ ಬಂದದ್ದಿಲ್ಲ. ಯಾಕೆ? ಅವರೆಲ್ಲ ನಿಷ್ಠಾವಂತ ಬ್ರಾಹ್ಮಣರಾಗಿಯೇ ಕಂಡಿದ್ದಾರೆ. ಆದರೆ ಈ ಮೂವರಲ್ಲಿ ಏನೋ ಅನುಮಾನ, ಯಾಕೋ ಶಂಕೆ. ಇವರು ನಿಜವಾಗಿ ಬ್ರಾಹ್ಮಣರೇ ಹೌದಾ, ಅಥವಾ ನನ್ನನ್ನು ವಂಚಿಸುವುದಕ್ಕಾಗಿ ಬ್ರಾಹ್ಮಣರ ವೇಷವನ್ನು ಧರಿಸಿ ಬಂದವರು? ಚರ್ಯ ಚಟುವಟಿಕೆಗಳನ್ನು ಗಮನಿಸಿದರೆ
ಇವರು ವಾಸೋಧಾಮರರಲ್ಲ, ಅಲ್ಲವೇ ಅಲ್ಲ. ಕಾರಣ ಏನು? ಇವರ ವ್ಯವಹಾರದ ಸಾಕ್ಷಿ ಅದಕ್ಕೆ ಕಾರಣ. ಬರುವ ಬ್ರಾಹ್ಮಣರಿಗೆ ಮುಕ್ತದ್ವಾರ ಎದುರುಗಡೆಯಲ್ಲಿ ತೆರೆದಿರಿಸಿದ್ದೇವೆ. ಎಲ್ಲರೂ ಸಂತೋಷದಿಂದ ಆಗಮಿಸಿದ್ದಾರೆ. ಆದರೆ ಈ ಮೂವರು ಬ್ರಾಹ್ಮಣರು ಬಂದದ್ದು ಮನೆಯ ಹಿಂಬಾಗಿಲು, ಅಂದರೆ ಅಪರದ್ವಾರ. ಮನೆ ಹಿಂಬಾಗಿಲಿಂದ ಯಾರಾದ್ರೂ ಮನೆ ಒಳಗೆ ಬಂದ್ರ ಅವ್ರು ಮನೆ ತೆಗೆದ್ರು ಅಂತಲೇ ಲೆಕ್ಕ. ಅಂದರೆ ಇವರು ನಮ್ಮ ಸರ್ವನಾಶಕ್ಕಾಗಿಯೇ ಬಂದವರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಆಮೇಲೆ ಮೂವರು ಬ್ರಾಹ್ಮಣರು ಒಟ್ಟಾಗಿ ಬಂದಿದ್ದಾರೆ. 3 ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದು ಎಲ್ಲಿಗೆ? ಶ್ರಾದ್ದದ ಊಟಕ್ಕೆ. ಈ ಮೂವರು ನಮ್ಮ ಮನೆಗೆ ಒಟ್ಟಾಗಿ ಬಂದಿದ್ದಾರೆ ಅಂದರೆ ಏನು ನಮ್ಮ ಭೋಜ ಮಾಡ್ಲಿಕ್ಕೆ ಬಂದದ್ದೇ ಇವರು? ಅಲ್ಲದೆ ಇನ್ನೇನು? ನಾನು ನಮಸ್ಕರಿಸುವುದಕ್ಕಿಂತ ಮೊದಲೇ ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಾ? ಯಾವ ಬ್ರಾಹ್ಮಣರಲ್ಲಿ ನಾವು ನಮಸ್ಕಾರ ಮಾಡುವುದಕ್ಕಿಂತ ಅವರು ಮೊದಲೇ ನಮಗೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ತಗೊಂಡವ್ ನೆಗೆದು ಬಿದ್ದು ಹೋದವ್ರ ಲೆಕ್ಕ. ನಮ್ಮ ಅವನತಿಗಾಗಿಯೇ ಅವ್ರು ಹಾಗೆ ಆಶೀರ್ವಾದ ಮಾಡುವುದು. ಇವರು ಮಾಡಿದ್ದು ಅದನ್ನೇ. ಅದರಲ್ಲಿ ಈ ಎದುರುಗಡೆ ಇದ್ದವ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅವನ ಕಣ್ಣಿನ ಚಲನೆ, ಆ ತುಟಿಯ ಕಿರು ನಗು, ಆ ಮೂಗಿನ ಆ ಕಡೆ ಈ ಕಡೆ ಹೊರಳಿಸುವಿಕೆ, ನಿಂತಲ್ಲಿ ನಿಲ್ಲದೆ ಎಲ್ಲ ಕಣ್ಣಲ್ಲೇ ಅಳತೆ ಮಾಡುವ ಶೈಲಿ, ಇವ ಸಾಧಾರಣದವ ಅಲ್ವೇ ಅಲ್ಲ. ಕೆಲವು ಕಡೆ ನೀರು ಕೊಟ್ಟೇ ಬಂದವ ಇವ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಕಾಣುವುದಕ್ಕೆ ಹೀಗೆ ಕಂಡ್ರು ಏನೋ ಒಂದು ರೀತಿ ಬೆಂಕಿ ನೋಡಿದ ಅನುಭವ ಆಗ್ತಾ ಉಂಟು ನಮಗೆ. ಹಾಗಾದರೆ ಬ್ರಾಹ್ಮಣರೇ ಹೌದು ಅಂತಾದರೆ ಅಂಥ ಕಾಪಟ್ಯ ಇರುವುದಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿದ್ದವ ಇಡೀ ದೇಹವನ್ನು ಮುಟ್ಟಿದಾಗ ಹೆಬ್ಬಂಡೆಯನ್ನು ಮುಟ್ಟಿದ ಅನುಭವ ಆಗ್ತಾ ಉಂಟು. ಬ್ರಾಹ್ಮಣರೇ ಹೌದು ಅಂತಾದ್ರೆ ಅಂತ ಕಾಠಿಣ್ಯತೆ ಇರುವುದಕ್ಕಾಗುವುದಿಲ್ಲ. ಆ ಕೊನೆಯಲ್ಲಿ ನಿಂತವ ಅವನ ಫಲಭುಜವನ್ನು ಸ್ಪರ್ಶಿಸಿದರೆ ಶಿಲೆಯ ಮೇಲೆ ಕೈಯಾಡಿಸಿದ ಹಾಗೆ ಕ್ಷತ್ರಿಯ ವೀರನಾದವ ಬತ್ತಳಿಕೆಯನ್ನು ಬಿಗಿದಾಗ ಉಂಟಾಗುವಂತಹ ಜಿಡ್ಡುಗಟ್ಟುವಿಕೆ ಇವನಲ್ಲಿ ಉಂಟಾಗಿದೆ ಅಂತಾದ್ರೆ ಇವರು ಬ್ರಾಹ್ಮಣರಲ್ಲ, ವಸುಧಾಮರರಲ್ಲ. ಹಾಗಾದ್ರೆ ಯಾರು ಯಾರು ಯಾರು? ಆಶ್ಚರ್ಯ! ಏನಿದರ ತಾತ್ಪರ್ಯ, ಏನಿದರ ರಹಸ್ಯ? ಈ ಮೂವರು ಥರಾಮರರಲ್ಲ, ಬ್ರಾಹ್ಮಣರಲ್ಲ ಎನ್ನುವುದು ಸ್ಪಷ್ಟ ಆಗಿ ಹೋಗಿದೆ. ಹಾಗಾದ್ರೆ ಯಾರು, ಯಾಕೆ ಬಂದರು, ಏನು ಉದ್ದೇಶ? ನನ್ನಷ್ಟಕ್ಕೆ ನಾನು ಆಲೋಚಿಸಿದರೆ ಎನ್ನೊಳು ತುರವ ಬಯಸಿಯೇ ಬಂದ, ಅನುಮಾನವೇ ಇಲ್ಲ. ಇವರು ನನ್ನಲ್ಲಿ ಹೋರಾಟವನ್ನು ಬಯಸಿ ತುರಕ್ಕಾಗಿ ಬಂದವರು. ಹಾಗೆ ಬಂದದ್ದೇ ಹೌದು ಅಂತ ಆದ್ರೆ ಯಾರಿದ್ದಾರೆ ಯಾರಿದ್ದಾರೆ ಇದ್ದಾರೆ? ಹಾಗಿಲ್ವೇ ಇಲ್ಲ ಅಂತಲ್ಲ. ಹಸ್ತಿನಾವತಿಯಲ್ಲಿದ್ದಾರೆ ಆ ಕೌರವ. ಅವ ಏನಾದ್ರೂ ನಮ್ಮ ಮೇಲೆ ಒಂದು ಕೈ ನೋಡೋಣ ಅಂತ ಬಂದಿರ್ಬೋದು, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ವಿಷಯ ಗೊತ್ತು ಅವನಿಗೆ. ತೀರಾ ನಮ್ಮಂಥವರನ್ನೆಲ್ಲ ಎದುರು ಹಾಕೊಳ್ಳುವ ಸ್ವಭಾವ ಅಲ್ಲ ಅವನದ್ದು. ಕೌರವ ಬರ್ಲಿಕ್ಕಿಲ್ಲ. ಉಳಿದವನ ತಮ್ಮಂದಿರು 99. ಅದು ಬಿಟ್ರೆ ಈ ಪಾಪಿ ಮಕ್ಕಳಲ್ಲೇ ಇದ್ದಾರೆ ಇಂದ್ರಪ್ರಸ್ಥದಲ್ಲಿ. ಆ ಪಾಪಿ ಪಾಂಡವರು, ಪಂಚಪಾಂಡವರು ಗತಗೋತ್ರ ಇಲ್ಲದೆ ಪರದೇಶಿಗಳಾಗಿ ಹೋಗಿದ್ದಾರೆ. ಆ ಕಡೆ ಅಲ್ಲೂ ಸಿಗಲಿಲ್ಲ, ಈ ಕಡೆ ಇಲ್ಲೂ ಸಿಗಲಿಲ್ಲ. ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಜಾಗ ಗಟ್ಟಿ ಮಾಡಿಕೊಳ್ಳೋಣ ಅಂತ ನಮ್ಮನ್ನೇ ಆಯ್ಕೆ ಮಾಡಿಕೊಂಡ್ರು. ಹೇಗೆ?
ಧರ್ಮರಾಯ ಕೆಟ್ಟವನಲ್ಲ, ಅವನಿಗೆ ಒಳ್ಳೇದು ಕೆಟ್ಟದ್ದು ಯಾರ ಮೈ ಮೇಲೆ ಬಿದ್ದರೆ ಏನು ಎಲ್ಲ ಗೊತ್ತಿದ್ದವ. ಹಾಗಂತ ಅವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವನ ತಮ್ಮಂದಿರಿಬ್ಬರಿದ್ದಾರೆ, ಇರ್ಲಿಕ್ಕೆ 4 ಜನ. ಆ ಕೊನೆಯವರಿಬ್ರು ಲೆಕ್ಕಕ್ಕಿಲ್ಲ. ಅವ್ರು ಎಲ್ಲ ಪ್ರಸಂಗಕ್ಕೂ ಬರುವುದಿಲ್ಲ. ಅಲ್ಲ, ಅವ್ರು ಬರುವುದಿಲ್ಲ ಎನ್ನುವುದಕ್ಕಿಂತಲೂ ಅವ್ರನ್ನ ಕರೆಸುವವ್ರಿಗೆ ಪೂರೈಸುವುದೂ ಇಲ್ಲ. ಅಂದ್ರೆ ಧರ್ಮರಾಯರಿಗೆಲ್ಲ ಕರ್ಕೊಂಡು ಬರುವವರಿಗೆ ಸುಮ್ಮನೆ ಖರ್ಚಿಗೆ ಅಂತ ಬೇಡ, ಯಾಕೋ 3 ಜನರಲ್ಲ 5 ಜನ ಹೇಳ್ಕೊಂಡು ಹೋದ್ರಾಯ್ತು ಅಂತ. ಆ ಮಧ್ಯದಲ್ಲಿ ಇಬ್ಬರಿದ್ದಾರೆ, ಭೀಮ ಮತ್ತು ಅರ್ಜುನ. ತೆಗೆದು ಹಾಕಿದವರು. ಅಯ್ಯೋ, ಹೊಡೆದಾಟ ಪೆಟ್ಟು ಅಂದ್ರೆ ಎಲ್ಲ ನಮ್ಮೊಳಗೆ ಹುಟ್ಟುಕೊಂಡದ್ದು ಅಂತ ತಿಳ್ಕೊಂಡಿದ್ದಾರೆ. ಏನಾದರೂ 87 ಮಂದಿ ಅರಸು ಮಕ್ಕಳನ್ನ ಕಾರಾಗೃಹದಲ್ಲಿರಿಸಿದ ನಮ್ಮ ಯಶೋಗಾಥೆಯನ್ನ ಕೇಳಿ ಬಂದ್ರ? ಸಾಧ್ಯ ಇಲ್ಲ. ಅಣ್ಣ ಹಾಕಿದ ಗೆರೆಯನ್ನು ದಾಟುವವರಲ್ಲ. ಆದ್ರಿಂದ ಪಾಂಡವರು ಬಂದದ್ದಲ್ಲ. ಅವರನ್ನು ಹೊರತುಪಡಿಸಿದರೆ ಯಾದವರು ಹಿಂದೆಮ್ಮೊಡನೆ ಅರಿಗಳಾಗಿ ಕಾದಿಹರು. ಬಲರಾಮ ಕೃಷ್ಣರು ಹಿಂದೆ 17 ಬಾರಿ ಓಡಿಸ್ಕೊಂಡು ಹೋಗಿದ್ದೆ. ಪಾಪಿ ಮಕ್ಕಳು ಎಲ್ಲಿ ಓಡ್ ಹೋದ್ರು ಅಂತ ಪತ್ತೆ ಇಲ್ಲ. ನಾವು ಹೋಗುವುದು, ಅವರು ಓಡುವುದು. ಆಮೇಲೆ ಸುದ್ದಿ ಬಂತು, ಇತ್ತೀಚೆಗೆ ಎಲ್ಲೂ ಬರಲಿಲ್ಲವಾಗಿತ್ತು. ಎಲ್ಲಿದ್ದಾರೆ ಅಂತ ಕೇಳಿದರೆ ಸಮುದ್ರ ಪಾಲಾದಂತಹ ಕುಶಸ್ಥಲಿ ಎನ್ನುವ ಪ್ರದೇಶವನ್ನ ಮೇಲೆತ್ತಿ ಅದಕ್ಕೆ ದ್ವಾರಕಾಪಟ್ಟಣ ಎನ್ನುವುದಾಗಿ ಹೆಸರನ್ನು ಇರಿಸಿ ಹಿರಿಯನಾದ ಬಲರಾಮ ಅಲ್ಲಿಗೆ ಅರಸ, ಆ ಕರಿಯ ತಮ್ಮ ಅವ ಯುವರಾಜ. ಅಣ್ಣ ತಮ್ಮನ ಆ ಹೊಡೆತಂತೆ ಜೋರಂತೆ. ಏನು ದ್ವಾರಕಾವತಿಯ ವಿಶೇಷ? ದ್ವಾರಗಳಿಂದಲೇ ನಿರ್ಮಾಣ. ಎಲ್ಲೂ ನೋಡಿದ್ರು ಬಾಗಿಲು. ಯಾಕೆ ಅಷ್ಟೆಲ್ಲ ಬಾಗಿಲುಗಳು? ಗುಟ್ಟು ಗೊತ್ತಾಯಿತು. ನನ್ನ ಭಯ ಅಂದ್ರೆ ನಾನು ಎಲ್ಲಿಂದ ಬಂದರೂ ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಅಷ್ಟೊತ್ತಿಗೊಂದು ಬಾಗಿಲು ಸಿಕ್ಕಬೇಕಪ್ಪ. ಈ ಕಡೆ ಬಂದರೆ ಈ ಕಡೆ, ಆ ಕಡೆ ಬಂದರೆ ಆ ಕಡೆ. ಹಾಗಾಗಿ ಬಾಗಿಲುಗಳಿಂದಲೇ ನಿರ್ಮಾಣ ಮಾಡಿದ್ದಾರೆ. ಏನಾದರೂ ಮತ್ತೆ ಸ್ವಲ್ಪ ಚಿಗುರಿ ಬಂದನ. ಅವ ಹಿರಿಯ ಬಲರಾಮ ಬರಲಿಕ್ಕಿಲ್ಲ. ಯಾಕೆ? ಅವ ಜನ ಸರಿ ಇಲ್ಲ ಅಂತ ನಮಗೆ ಸುದ್ದಿ ಗೊತ್ತಾಗಿದೆ. ಅಯ್ಯ, ಅವ ಈಗ ಜೋರಂತಲ್ಲ. ಅಲ್ಲ, ನಾವೆಲ್ಲ ಸಂಭಾವಿತ ವರ್ಗದವರು ಆ ವಿಷಯ ಮಾತಾಡಬಾರ್ದು. ಆದ್ರೆ ನಮ್ಮವರಿಗೆಲ್ಲ ಗೊತ್ತಾಯ್ತು, ಏನ್ ಚಂದ ಮಾತಾಡ್ತಾ ಇದ್ದಾರೆ ಅರಸರು. ಹಾಗೆ ಹಾಗೆ ಅಂದರೆ ಬೆಳಿಗ್ಗೆ ಹೇಳಿದ್ದು ಸಂಜೆ ನೆನಪಿರುವುದಿಲ್ಲ, ಸಂಜೆ ಹೇಳಿದ್ದು ಬೆಳಿಗ್ಗೆ ನೆನಪಿರುವುದಿಲ್ಲ. ಹಾಗಾಗಿ ಅವ ಬರ್ಲಿಕ್ಕಿಲ್ಲ. ಇನ್ನು ಅವನ ತಮ್ಮ ಕೃಷ್ಣ, ಅವ ಬಂದ್ರೆ ಎಷ್ಟು, ಬರದೆ ಹೋದ್ರೆ ಎಷ್ಟು. ಸಾಗರೋಪಾಂತದ ಅರಸು ಮಕ್ಕಳು ನಾವು ಭೋಗಿಸಿ ಬಿಟ್ಟಿರುವಂತಹ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ಪಾದರಕ್ಷೆಗಳು, ನಾನು ಧರಿಸಿ ಬೇಸಾಡಿದ ನನ್ನ ವಸನಗಳು ಯಾರು ಅಲ್ಲ ಅಂತಾದ್ರೆ ನಮ್ಮಷ್ಟಕ್ಕೆ ನಾವು ಆಲೋಚಿಸುವುದಲ್ಲ. ಇಷ್ಟೊತ್ತು ಯೋಚನೆ ಮಾಡಿದೆ, ಯಾರು ಅಂತೂ ಗೊತ್ತಾಗಲಿಲ್ಲ. ಸುಮ್ಮನೆ ನಾನು ಒಬ್ಬನೇ ಮೈಕೈ ಹೊಡಿ ಮಾಡಿಕೊಂಡದ್ದು. ಅದಾಗಬಾರ್ದು. ನಿಂತಿದ್ದಾನಲ್ಲ, ಅವನಿಗೂ ಸ್ವಲ್ಪ ಹಾರಿಸೋಣ. ಅವನಲ್ಲೇ ಕೇಳಿದ್ರೆ ಹೇಗೆ? ಭರಣಿಯಮರ ವೇಷದಿಂದ ತ್ವರಿತದಳು ಸುಲಿ ಸತ್ಪುರುಷರಾದವರಿಗೆ, ತ್ವರಿತದಳು ಸುಲಿ ಸತ್ಪುರುಷರಾದವರಿಗೆ ತರವೇ ಕಪಟ, ತರವೇ ಕಪಟ, ಕಪಟ ತರವೇ ಕಪಟ ಎಂದನು.
ಬ್ರಾಹ್ಮಣರೇ, ವೇಷಧಾರಿ ಬ್ರಾಹ್ಮಣರೇ, ನಿಮ್ಮನ್ನೇ ಮಾತಾಡ್ಬೋದು. ಬ್ರಾಹ್ಮಣ ವೇಷಧಾರಿಗಳೇ, ನೀವು ಹೇಗೆ ಕಲಿತ್ರೆ ನಿರ್ಣಯ ಮಾಡ್ಕೊಂಡ್ಬಿಡಿ. ನನಗೆ ಗೊತ್ತಾಗಿದೆ, ನೀವು ನಿಜವಾದ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ವೇಷಧಾರಿಗಳು. ಅದೇ ಹೌದಾ? ಯಾವುದೋ ಒಂದು. ಯಾವುದೋ ಒಂದು. ಆ ಒಂದರಲ್ಲಿ ಯಾವುದು? ಇದು ತರವೇ? ಮೋಸ ವಂಚನೆ ಕಾಪಟ್ಯ ಬ್ರಾಹ್ಮಣರಿಗೆ ಹೇಳಿಸಿದ್ದಲ್ಲ. ನೀವು ಮಾಡಿದ್ದು ಅದೇ ಆಗಿದೆ. ಯಾಕೆ? ಏನು ಹೇಳಿ. ಜನಪರೋ ಕಪಟ ಅಲ್ಲದೆ ಜನಪರೋ ಕಪಟ ಅಲ್ಲದೆ ಮನೆಯನ್ನು ರಿಪುಗಳ ಮನೆಯನ್ನು ಹೋಗುವರೇನೋ. ಮನುಜೇಶ ರಿಪು ಸಂಗರಗಾಗಿ ಬಂದೆವು, ಮನುಜೇಶ ರಿಪು ಸಂಗರಗಾಗಿ ಬಂದೆವು ಇನ್ನೂ ಸರಿಯಾಗಿಯೇ ಉಂಟು. ನಾವು ಬ್ರಾಹ್ಮಣರಲ್ಲ, ವೇಷಧಾರಿಗಳು ನಾವು. ಹಾಗಾದ್ರೆ ಯಾರಿಗೂ ಮೋಸ ಮಾಡುವುದಕ್ಕೆ ಬೇಕಾಗಿಲ್ಲ. ವೇಷ ಯಾಕೆ? ಪ್ರವೇಶಕ್ಕೆ ಮಾತ್ರ ವೇಷ. ಪ್ರವೇಶ ಮಾಡಬೇಕಾದ ಅನಿವಾರ್ಯತೆ ಏನು? ಹಾಗೆ ವೇಷ ಮಾಡಿ ಪ್ರವೇಶ ಮಾಡಬೇಕಾಯ್ತು. ಯಾಕೆ? ಯಾಕೆ? ಯಾವತ್ತು ರಿಪುಗಳ ಮನೆಯನ್ನು ಜನಪರು ಕಪಟದೊಳಲ್ಲದೆ ಪ್ರವೇಶ ಮಾಡುವುದು ಹೇಗೆ ಮತ್ತೆ? ಹಾಗಾಗಿ ನಮಗಿದು ವೈರಿಯ ಮನೆಯಾದ್ದರಿಂದ ನಾವು ವೇಷ ಮಾಡಿ ಒಳ ಬಂದೆವು. ನಾನು ನಿಮಗೆ ವೈರಿ ಆದ್ದರಿಂದ ಇದು ನಿಮಗೆ ವೈರಿಯ ಭವನ. ಶಿವ 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 ನಿಮಗೆ ನಾವು ಶಿವ ಶಿವ ನಿಮಗೆ ನಾವು ಭವನ ವೈರಿಯ ರಥವೇ ನಮ್ಮಯ ಭವನ ವೈರಿಯ ರಥವೇ ನಿಮಗೆ ಮಗೆ ಕಾರಣ ವೈರ ಬಂದನೆ ನಿಮಗೆ ನಮಗೆ ನಿಮಗೆ ನಮಗೆ ನಿಮಗೆ ನಮಗೆ ನಮಗೆ ನಿಮಗೆ ನಿಮಗೆ ಮಗೆ ಕಾರಣ ವೈರ ಬಂದೇನೆ ದಿವ್ಯ ನೋಡಿದ ನಿಮಗೆ ಮಗೇನು ಕಾರಣ ವೈರ ಬಂದನೆ ನಿಜ ಬಂದಿತ ನುಡಿದ ನಿಜ ಬಂದಿತ ನುಡಿದ ಶಿವ ಶಿವ ಶಂಕರ ವಾ ಶಂಕರ ಬರ್ತಾ 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 ನಾನು ಅವನನ್ನು ಬಹಳ ಮೆಚ್ಚಿಕೊಂಡವ ಹಚ್ಚಿಕೊಂಡವ. ನಾನು ಕರೆದಾಕ್ಷಣ ಬಂದೇ ಬರಬೇಕಮ್ಮ. ಒಲಿದಿದ್ದಾನೆ ಅದಲ್ಲ, ಈಗ ಕರೆದಿದ್ದೇನೆ ಯಾಕೆ? ನಾನು ನಿಮಗೆ ವೈರಿ, ಇದು ನಿಮ್ಮ ಪಾಲಿಗೆ ವೈರಿಯ ಗ್ರಹ ಮನೆ. ಅಯ್ಯ, ವೈರಕ್ಕೆ ಕಾರಣಗಳು 3: ಹೆಣ್ಣು, ಹೊನ್ನು, ಮಣ್ಣು. ಹೌದು. ಹೆಣ್ಣು ಇನ್ನೆಲ್ಲ ನಮಗೆ ಬೇಕಾ? ಏನ ನೀನೇ ಹೇಳ್ಬೇಕು. ಹೆಣ್ಣು ಮಕ್ಕಳನ್ನು ನೋಡಿದರೆ ಮನೆಯಲ್ಲಿದ್ದು ಮೊಮ್ಮಕ್ಕಳು ನೆನಪಾಗುವ ಪ್ರಾಯ ನಮ್ಮದು. ಹಾಗಾಗಿ ಹೆಣ್ಣಿನ ಮೊಮ್ಮಕ್ಕಳು ಅಂತಲೇ ಕರೆದ್ಬಿಟ್ರೆ ಮೊಮ್ಮಕ್ಕಳು ಅಂತ ಕರೆದ್ರೆ ಮೊಮ್ಮಕ್ಕಳು ಅಂತಲೇ ಹೇಳುವುದು. ಅದೇ ಹಾಗೆ 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 ನಿಮ್ಮೂರಲ್ಲಿ ಮೊಮ್ಮಕ್ಕಳು ಅಂತ ಕರ್ಕೊಂಡು ನನಗೆ ಅನುಭವ ಇಲ್ಲ. ನೀ ಕರೀಲೇ ಇಲ್ಲ ಯಾರನ್ನು ಬಿಡು. ಆ ವಯಸ್ಸಾಗಿಲ್ಲ ನನಗೆ. ಆಗ್ಬಹುದು, ನೋಡೋಣ. ಅವಾಗ ಹೇಳ್ತೇನೆ ಅಷ್ಟೇ ಅಷ್ಟೇ. ಅದಲ್ಲ, ಆಮೇಲೆ ಹೊನ್ನು ನಾವೇ ಗಳಿಸಿದ್ದು ಬೇಕಾದಷ್ಟು ಉಂಟು. ಹಾಗಾಗಿ ಅದು ನಿನಗೆಲ್ಲ ಹೊನ್ನು ಬೇಕಾ?
ಈಗಲ ಒಂದು ಕೆಲವು ವರ್ಷದ ಮೊದಲಾದ್ರೆ ಸ್ವಲ್ಪ ಗಳಿಸಬೇಕು ಬೇಕು ಬೇಕು ಅಂತ ಇತ್ತು. ಆವಾಗ ಇತ್ತು ಬಿಟ್ಟು ತಕೊಳ್ಳಿಲ್ಲ ನೀನು ಆವಾಗಲೂ. ಹಾ, ಸ್ವಾಭಿಮಾನ ಸ್ವಾಭಿಮಾನ ಅಂತ ಅಲ್ಲ, ತಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ಅಂದ್ರೆ ಹಾಗಿತ್ತು ಕಾಲ. ಬಿಡು, ಅದನ್ನೆಲ್ಲ ನಾವು ಯೋಚಿಸಿ ಪ್ರಯೋಜನ ಇಲ್ಲ. ಹಾಗಿದ್ರೆ ಹೆಣ್ಣು ಅಲ್ಲ ಮಣ್ಣು ಅಲ್ಲ, ಮಣ್ಣು ಅಲ್ಲ. ಮಣ್ಣು ಅಲ್ಲ, ಮಣ್ಣು ಅಲ್ಲ. ಮಣ್ಣು ಎಂತದ ಈಗ? ನಮ್ಮ ಮೊನ್ನೆ ಯಾರ್ಯಾರೋ ಬೇಲಿ ಆಗ್ತಾ ಇದ್ದಾರೆ. ಮಣ್ಣಾಗ ಕಾಲ ಬಂದು ಇನ್ನೆಂತ ಮಣ್ಣು? ಮಣ್ಣಲ್ಲಿ ಮಣ್ಣಾಗುವ ಕಾಲ. ಹೌದು. ಹಾಗಾಗಿ ಅದಲ್ಲ. ಹ್ಮ್. ಅದು ಬಿಟ್ರೆ ಜಾತಿ ದ್ವೇಷ ನಮ್ಮ ಜಾತಿ ಹುಡುಗನ ನೋಡಿದಾಗ ಕಾಣಿಸುವುದಿಲ್ಲ ಅಲ್ವಾ? ಬಂಧು ಕಲಹ, ಜಾತಿ ಅಲ್ಲದೆ ಇದ್ಮೇಲೆ ಅದಕ್ಕೆಲ್ಲ ಅವಕಾಶ. ನಿಮಗೆ ನಮಗೆ ನಮಗೆ ನಿಮಗೆ ಅಲ್ವಾ? ಏನು ವೈದ್ಯ ಮುಂದೆ ಏನು ಇಲ್ಲ. ನುಡಿದಳು ಹಲವರೇಳೋ ಇಬ್ಬರನು ನೀನು. ನುಡಿದಳು ಹಲವರೇಳೋ ಇಬ್ಬರನು ನೀನು. ಕೂಡಿಪೆ ಕಾರದೋಳು, ಕೂಡಿಪೆ ಕಾರದೋಳು. ಹೀಗೆ ಬರುವರೆ ಕಾರಣ ಉಂಟು. ಈಗಾಗಲೇ 87 ಅರಸು ಮಕ್ಕಳನ್ನ ನೀನು ಕಾರಾಗೃಹದಲ್ಲಿ ಕೂಡಿದ್ದೀಯಂತೆ. ಆ ಅರಸು ಮಕ್ಕಳನ್ನ ಕೂಡಿದ್ದಾದ್ರೂ ಹೇಗೆ? ಯುದ್ಧ ಮಾಡಿ ನೀರು ಗೆದ್ದು ಅವರು ಸೋತು ಶರಣಾದ ಬಳಿಕ ಕ್ಷಮಿಸುವುದನ್ನು ಬಿಟ್ಟು ಅವರನ್ನು ಸೆರೆಗೆ ಹಾಕಿದೆಯಲ್ಲ, ಇದು ಏನಾಯ್ತು ಗೊತ್ತುಂಟಾ? ಬಿಡು ಭಟ್ಟ ಹೇಳೋ. ಅಯ್ಯ, ಇದು ಬಂಡತನವ. ಈಗ ಅವರನ್ನ ಕೂಡಿದುಂಟಲ್ಲ, ಅದು ಬಂಡತನ. ಹಾಗಾಗಿ ಅವರನ್ನ ಬಿಡು. ನಿಮ್ಮಮ್ಮನ ಮಕ್ಕಳು ಬಿಡು. ಅವರನ್ನು ಬಿಡಿಸಿಕೊಳ್ಳುವುದಕ್ಕೆ ಬಂದ ನೀನು ಅವ್ರ ಅಜ್ಜನ, ಅಪ್ಪನ, ಮಗನ, ಮೊಮ್ಮಗನ ಏನು ಸಂಬಂಧ? ಮನೆತವರನ್ನು ಕೊಂದು ಮರೆಯ ಹೊತ್ತವರನ್ನು ಮಾನವೀಯತೆಯ ಸಂಬಂಧ ಒಂದೇ ಸಾಕು. ಹಾಗಾದ್ರೆ ಮಾನವೀಯತೆಯ ಸಂಬಂಧದ ಮೇಲೆ ನಾನು ಬಂದಿದ್ದು. ನನ್ನ ಕಾರ್ಯವೂ ಅದೇ. ಮನೆತವರನ್ನ ಕೊಂದು ಮೊರೆಯ ಹೊಕ್ಕವನ್ನು ರಕ್ಷಣೆ ಮಾಡಿ ಸಲಾಬೇಕು, ಅದು ನನ್ನ ಕಾರ್ಯ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಾದ್ರೆ ದುಷ್ಟ ಶಿಕ್ಷಾ ಸವನ ದೀಕ್ಷಿತರು ನಾನು. ಶಿವ 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 ನೀವು ಶಿಕ್ಷಾ ರಕ್ಷಾ ಸವನ ದೀಕ್ಷಿತರೇ. ಶಿವ ಶಿವ ಶಿಕ್ಷಾ ರಕ್ಷಾ ರಕ್ಷಾ ಸವನ ದೀಕ್ಷಿತರೇ. ನೀವು ದೀಕ್ಷಿತರೇ, ನೀವು ದೀಕ್ಷಿತರೇ, ನೀವು ದೀಕ್ಷಿತರೇ, ದೀಕ್ಷಿತರೇ. ದೊರೆದವರ ವೀರ್ಯರ ಕೇಳಿ ಬಿಡಿಸಲು ಬಂದಿರೆಯವರ ವೀರ್ಯರ ಕೇಳಿ ಬಿಡಿಸಲು ಬಂದಿರೆಯವರ. ಅವರ
ನಿಮ್ಮ ನಿಜವನ್ನು ವಿವರಿಸಲು ತಂದ ಭಂಡತನಗಳು ಏಕೆ? ಶಿವ 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 ಅಲ್ಲದೆ ಇದ್ರೆ ದುಷ್ಟ ಶಿಕ್ಷಾ ಶಿಷ್ಟ ರಕ್ಷಾ ಶಿಕ್ಷ ರಕ್ಷಾ ಸವನ ದೀಕ್ಷಿತರು ಅಂತ ಹೇಳಿದೆಯಲ್ಲ, ಅದೇ ಹೌದು ಅಂತ ಆದ್ರೆ ನಮ್ಮ ಕಾರಾಗೃಹದಲ್ಲಿರಿಸುವಂತ ಅರಸು ಮಕ್ಕಳನ್ನ ಬಿಡಿಸಿಕೊಳ್ಳುವುದಕ್ಕೆ ಬಂದವರು ಅಂತ ಆದ್ರೆ ನಿಮ್ಮ ನಿಜವನ್ನು ಹೇಳಬೇಕು. ಯಾವ ದೀಕ್ಷಿತರು, ಎಲ್ಲಿಯ ದೀಕ್ಷಿತರು, ಮೋಸಗೊಳಿಸುವ ಉದ್ದೇಶವೇ ಹೌದು ಅಂತ ಆದ್ರೆ ನಾಶವಾಗಿ ಹೋದೀರಿ. ಹೇಳಿ ಮಗಳ. ದಿವಿಜ ವಂದಿತ ದೇವನು, ದಿವಿಜ ವಂದಿತ ದೇವನು, ಬಳಿಕೆ ನನಗೆ ನಾನು ತುರಗರನು, ಬಳಿಕೆ ನನಗೆ ನಾನು ತುರಗರನು, ಪವನ ಸುತನ ಇವನಿದ್ದನು, ಪಾರ್ಥವನು ಧುರಗರು. ಪರಿಚಯ ಮಾಡಿಕೊಳ್ಳಬೇಕಾದವರು ನಾನೇ, ಪರಿಚಯ ಹೇಳಿಕೊಳ್ಳಬೇಕಾದವರು ನಾನು. ಹಾಗಾದ್ರೆ ನನ್ನದು ನಾನು ಹೇಳಿಕೊಳ್ಳುವ ಮೊದಲು ಅವ್ರದ್ದು ಮಾಡಿ ಪರಿಚಯ ಮಾಡಿಕೊಡ್ತೇನೆ. ಯಾರವರು? ಓ ಇವ ಇವ ಹೌದು. ಯಾರವ? ಮುಂದೆ ಇದ್ದವ, ದಪ್ಪಗಿದ್ದವ. ದಪ್ಪಗಿದ್ದವ ದೊಡ್ಡವ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಗುರುತಿಸುವುದಕ್ಕಷ್ಟೇ. ಹಾ ಸಾಮಾನ್ಯದವನಲ್ಲ. ಧರ್ಮರಾಜನಿಗೆ ತಮ್ಮ, ಅರ್ಜುನನಿಗೆ ಅಣ್ಣ, ಕುಂತಿ ಎರಡನೇ ಮಗ, ಭೀಮ ಪವನ ಸುತ. ಇವ ಭೀಮ. ಹೌದೌದು. ಇವನ ಕತೆ ಕೇಳಿದ್ದೇನೆ. ಅವ ಭೀಮ. ಅವ ಸಣ್ಣ ಇದ್ದಾಗ ಕಾಡಿನಲ್ಲಿ ಅವ ನಮ್ಮ ಕುಂತಿದೇವಿ ಎತ್ಕೊಂಡು ಆಡಿಸ್ತಾ ಇದ್ಲಂತೆ. ಸಿಂಹ ಗರ್ಜನೆ ಕೇಳಿ ಆ ಶಿಶುವನ್ನ ಕೈ ಬಿಟ್ಲು ಆಕಸ್ಮಿಕವಾಗಿ. ಕೈ ಜಾರಿದ ಶಿಶು ಬಂಡೆ ಮೇಲೆ ಬಿತ್ತಂತೆ. ಉಳಿದ ಶಿಶುಗಳು ಬಂಡೆ ಮೇಲೆ ಬಿದ್ದರೆ ಆ ಶಿಶುವಿನ ಮಂಡೆ ಹೋಳಾಗ್ತಿತ್ತು. ಆದ್ರೆ ಈ ಶಿಶು ಬಿದ್ದಾಗ ಬಂಡೆಯೇ 1000 ಹೋಳಾಯ್ತಂತೆ. ಶಿಶುತನದಲ್ಲಿ ಬಂಡೆಯ ಒಡೆದಿಹ ಬಲು ಗಟ್ಟಿಗನು ಇವನು. ಕೆಲವು ಜನ ಮಂಡೆ ಹೊಡಿಲಿಕ್ಕೆ ಉಂಟು, ಹಾಗಾಗಿ ಅವನು ಮಂಡೆ ಹೊಡಿಲಿಕ್ಕೆ ಉಂಟು ಅಂತ ಇವ್ದೆ ಹೊಡೆದು ಹೋಗ್ಬೇಕನ್ನು ಅಂತ ಉಂಟು. ಇಲ್ಲಪ್ಪ ನೋಡುವ. ಸರಿ, ಅವ ಭೀಮ. ಓ ಹಿಂದೆ ಇದ್ದವ. ಇವ್ರು ಯಾರು? ಅವನ ತ್ರಿಲೋಕ ವಿಜಯಿ, ದಶನಾಮೋನೋತ್ತವ. ಸಾಮಾನ್ಯನವನಲ್ಲ, ಪ್ರಥಯನಂದನ, ಪಾರ್ಥ. ಅರ್ಜುನ ಪಾರ್ಥ ಏವ ಧನುರ್ಧರ. ಇವನೇ ಬಿಡು. ಅವ ಭೀಮ, ಇವ ಅರ್ಜುನ. ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟ ಶ್ರೀಯುತರು ತಾವ್ಯಾರು? ಅಂದ್ರೆ ನಮ್ದನ್ನ ಎಲ್ಲಿಂದ ಪ್ರಾರಂಭಿಸುವುದು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಎಲ್ಲೂ ಪ್ರಾರಂಭವೇ ಇಲ್ವಾ? ಅಲ್ಲ, ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ನಮ್ದು ಅಷ್ಟುಂಟು. ಹೌದಾ? ಮೇಲಿಂದ ಹೇಳಿದ್ರೆ ನಿನಗೆ ಅರ್ಥ ಆದಿತ್ತು, ಕೆಳಗಿಂದ ಹೇಳುವುದು ಅಥವಾ ಮಧ್ಯದಲ್ಲಿ ಮಾತ್ರ ಹೇಳಿಬಿಡ್ಲು, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನೋಡು, ನಿನ್ನ ಕಂಠಪಾಠ ಇದ್ದಷ್ಟು ಹೇಳಿ. ಕಂಠಪಾಠ ಅಲ್ಲ, ನಿನಗೆ ಎಷ್ಟು ಅರ್ಥ ಆಗ್ತಿದೆ ಮುಖ್ಯ. ನನಗೆ ಭಾಳ ಉಂಟು. ನೋಡೋಣ. ಮೇಲಿಂದ ಹೇಳ್ತೇನೆ. ಮೇಲಿರುವುದು ದೇವತೆಗಳು, ದಿವಿಜರು. ದಿವಿಜ ವಂದಿತ ದೇವನು ಅಂದ್ರೆ ದೇವತೆಗಳೆಲ್ಲ ವಂದಿಸುವಂತ ದೇವ. ಬಿಡು, ದೇವತೆಗಳಿಂದ ಪೂಜೆಗೆ ಒಳಗಾದವನೇನು ಒಂದು ಹಾಗಾಯಿತು. ನಿನ್ನ ಪರಿಚಯ ಆಗ್ತದ, ಬಹಳ ಜನ ಆಗಿದ್ದಾರೆ ಹಾಗೆ. ಧರೆಯಲ್ಲಿ ಅಸುರ ಹರನು. ಅಂದ್ರೆ ರಕ್ಕಸರನ್ನು ಕೊಂದದ್ದು. ಹೌದು. ಏನೊಂದು 3-4 ತಲೆ ತೆಗೆದಾಕ್ಷಣ ನೀ ದೊಡ್ಡ ಜನ್ಮ. ವಸುದೇವನಾತ್ಮಭವನು. ವಸುದೇವನಾತ್ಮ ಭವನ್ ಅಂದ್ರೆ ವಾಸುದೇವ್. ಯಾವುದಲ್ಲ ಅಲ್ಲ, ನಮ್ಮಲ್ಲಿ ಹೇಳ್ತಾರೆ ಅಚ್ಯುತಂ ಕೇಶವಂ ಅಂತ. ವಾಸುದೇವರಾಯರು, ಅಚ್ಯುತರಾಯರು. ವಸುದೇವ ಹಸಿಗೆ ಓಡೆಗೆ ಹರಳಿಟ್ಟ ಹಾಗೆ ಒಂದು ಸಾರಿ ಹೇಳಿದ್ರು ಇಂಥವ ಎನ್ನುವುದಾಗಿ ಹೊಳೆಯಬೇಕು. ಹಾಗೆ ವಸುದೇವ ದೇವಕರಿಗೆ ಕಂದ ಶ್ರೀಕೃಷ್ಣ ಇನ್ನು ಸ್ಫುಟವಾಗಿ ಹೇಳಬೇಕು ಅಂತಾದ್ರೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದೆ ಮಾಡಿ ಪೂರೈಸುವಂತ ಅಚ್ಯುತ. ಅಚ್ಯುತನ ಮಾತನೋ ಅಚ್ಯುತನ ಮಾತನೋ ಕೇಳುತ್ತ ಜನಪ ಬೆರಗಾಗಿದ್ದಾನು, ಕೇಳುತ್ತ ಜನಪ ಬೆರಗಾಗಿದ್ದಾನು.
ನಿಮಗೆ ಕೆಲಸ ಇಲ್ಲ. ನಾನು ನಗಡೆ ಸತ್ತೋಗ್ತೇನೆ ಅಂತ ಜಾಗರಾಕರ ಬಾಯಿಗೆ ಅವರೇ ಎಷ್ಟು ಕಡೆ ಇವತ್ತೇ ನಾನು ಭಾಳ ಬೇಗ ಮುಗಿಸಿದೆ. ಎಷ್ಟು ಉದ್ದ ನಗೆ ಎಲ್ಲ ಆಡಿ ಮುಗಿಸಿದ್ದೇನೆ. ಕೊನೆಗೆ ಉಸಿರು ಹೆಚ್ಚು ಹೋಗ್ತಾ ಉಂಟಲ್ಲ. ಅದು ಹಾಗಲ್ಲ, ಅದ್ರ ಹಿಡಿತ ನಿಮಗೆಲ್ಲ ಇಲ್ಲ. ಅದು ಉಸಿರನ್ನು ನಿಯಂತ್ರಿಸುವುದು ಅಂತ ಅರ್ಥ. ಹಾಗೆ ಸ್ವಲ್ಪ ಹಿಡಿಯುವುದು ಬಿಡುವುದು, ಹಿಡಿಯುವುದು ಬಿಡುವುದು. ಅಂದ್ರೆ ಅಷ್ಟು ಬಿಡುವುದು ಯಾಕೆ ಮಧ್ಯೆ? ಮತ್ತೊಂದು ಸ್ವಲ್ಪ ಉಸಿರು ಒಳಗೆ ಎಳ್ಕೊಳ್ಳಿಕ್ಕೆ ಅದಲ್ಲ. ಹೇಳಿದೆಯಲ್ಲ ಅಚ್ಯುತ, ಅಂದರೆ ನೀವೇ ಹಿಡಿದ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡಿ ಪೂರೈಸುವಂತ ಕೃಷ್ಣ. ನಮ್ಗೆ ಗೊತ್ತುಂಟು. ಕೃಷ್ಣ ನಮಗೆ ಗೊತ್ತಿದ್ದದ್ದು ಮಾತ್ರ ಅಲ್ಲ, ನಮ್ಮವ್ರಿಗೆ ಗೊತ್ತಾಗಬೇಕೋ ಬೇಡವೋ. ಯಾರು ಕಂಗಾಲಾಗಬೇಡಿ, ಯಾರು ಎದ್ದು ಹೋಗುವುದು ಬೇಡ, ಬೇಗ ಮುಗಿಸ್ತೇವೆ. ಇನ್ನು ನಿಮ್ಮನ್ನು ಕಾಯಿಸುವುದಿಲ್ಲ. ನಾ ಬಾರೆ ನೀ ಬಾರೆ ಎಲ್ಲ ಬೇಡ, ನಾವೇ ಮುಗಿಸ್ಕೊಂಡು ಹೋಗ್ತೇವೆ ಬೇಗ. ನಮಗೂ ಅವಸರ ಉಂಟು, ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಆದ್ರೆ ನೋಡು, ನಿಮ್ಮ ಜನ ನೀವೆಲ್ಲ ಕೇಳುವುದೇ ಇಲ್ಲ. ಮತ್ತು ನಮ್ಮ ಜನ ನಾವು ಹೇಳಿದ್ದು ಕೇಳಲಿಲ್ಲ ಅಂತ ನನಗೆ ಬೇಸರ ಇಲ್ಲ. ಯಾಕೆ ಇಲ್ಲ, ನಿಲ್ತಿದ್ರು. ನಾವೇ ಬರುವಾಗ ತಡ ಮಾಡಿದ್ದೇವೆ, ಸಿಟ್ಟುಂಟು ಅವರಿಗೆ ಮತ್ತೇನಾದ್ರು ಹೇಳಿದ್ರೆ. ಹಾಗಾಗಿ ಅದಲ್ಲ, ಇವ ಯಾರ್ಯಾರೋ ಅಲ್ಲ, ನಮ್ಮ ಅಳಿಯ ವಸುದೇವ ದೇವಕಿಯರಿಂದ ಪ್ರಪಂಚದ ಬೆಳಕನ್ನು ಕಂಡವ. ದೇವಕಿ ನನಗೆ ತಂಗಿ. ಹಾಗಂತ ಕೇವಲ ಅಷ್ಟಕ್ಕೆ ಆಗಲಿಲ್ಲ, ಮತ್ತೊಂದು ಕಾರಣ ಉಂಟು. ನಮ್ಮ ಪಾಲಿಗೆ ಉಂಟಾಗಿರುವಂಥ ಎಲ್ಲ ವೇದನೆಗಳನ್ನು ಹೇಳಲಿಕ್ಕೆ ಹೋದರೆ ದೇವಕಿ ನಂದನ ಇವ. ಹಾಗಂತ ಇವ ಯಾರು ಎನ್ನುವುದಾಗಿ ನೋಡಿದ್ರೆ ಹತ್ತಿರದ ಸಂಬಂಧಿ. ಮಧುರಾವಲ್ಲವನಾದಂಥ ಕಂಸ ನನಗಳಿಯ ಅಸ್ಥಿ ಪ್ರಾಸ್ತಿಯರನ್ನು ಮದುವೆ ಆದವ. ಆ ನನ್ನ ಅಳಿಯ ಕಂಸನಿಗೆ ಇವ ಅಳಿಯ. ದೇವಕಿ ಮತ್ತು ವಸುದೇವ ಅವನ ತಂಗಿ ಭಾವ. ಹಾಗಾಗಿ ನಮ್ಮ ಅಳಿಯನ ಅಳಿಯ ನಮಗೆ ಮೊಮ್ಮೆಗೆ, ನಾವು ಅವನಿಗೆ ಅಜ್ಜ. ಅಜ್ಜ ಮೊಮ್ಮಗನ ಜೋಡಿ ಅಷ್ಟೇ ಹೇಳಿದರೆ ಸಾಕಾಗುವುದಿಲ್ಲ. ಹಾಲು ಕದ್ದ, ಮೊಸರು ಕದ್ದ, ಆಮೇಲೆ ಬೆಣ್ಣೆ ಕದ್ದ, ಹೆಣ್ಮಕ್ಳ ಸೀರೆ ಕದ್ದ, ಹೆಣ್ಮಕ್ಳನ್ನೇ ಕದ್ದ. ಈಗ ಬಂದಿದ್ದಾನೆ. ಎಲ್ಲ ಗೋಪಾಲ, ನೀನೆಷ್ಟೇ ಬಲಾಢ್ಯನೇ ಹೌದಾದ್ರು ನಮ್ಮ ಎದುರುಗಡೆಯಲ್ಲಿ ನಿನ್ನ ಆಟಾಟೋಪ ನಡೀಲಿಕ್ಕಿಲ್ಲ. ಬೀಗರಿಗೆ ಯುದ್ಧವೇ ಆವರಣ. ಸಾಮರ್ಥ್ಯ ಇದ್ರೆ ಹೋರಾಟ ಕೊಡು. ನಿನಗೆ ಹೋರಾಟ ಮಾಡಬೇಕು ಅಂತ ಆಸೆ ಇರಬಹುದು. ಪಾಪ ಈ ಮಕ್ಕಳು ಯಾವ ಸತ್ತವನಿಗೂ ಬೇಡ ಈ ಪರಿಸ್ಥಿತಿ. ಅಷ್ಟೆಲ್ಲ ಮಾಡ್ಕೊಂಡು ಬಂದು ಸುಮ್ಮನೆ ನಿಂತುಕೊಂಡು ಇಷ್ಟೊತ್ತು ಇರುವುದು. ಇನ್ನೊಂದು ಸಾರಿ ನೀ ಕರೆದ್ರೆ ಬರ್ತಾರ ಅವರು. ಇಷ್ಟೊತ್ತಿಗೆ ಕೆಲಸ, ಅಲ್ಲಿವರೆಗೆ ಸುಮ್ಮನಿರುವುದು ಅಷ್ಟು ಮಾತ್ರ ಕೆಲಸ. ಅದನ್ನ ಇಟ್ಕೊಳ್ಳೋದೇ ನಿಮ್ಗೆ ದೊಡ್ಡ ಕೆಲಸ ಅಂತ ಹೇಳಿದ್ದೇನೆ. ಸ್ವಲ್ಪ ಅದಕ್ಕೆ ಒಪ್ಕೊಂಡು ಮಾತ್ರ ನಾವು ಇಟ್ಕೊಳ್ತೇವೆ, ನಿಮ್ದೆಲ್ಲ ನೋಡ್ತೇವೆ. ಮುಂದೊಂದು ಕಾಲ ನಾವು ಒಂದ್ಸಾರಿ ಒಪ್ಕೊಂಡು ಬರ್ತಾರೆ, ಒಂದು ವರ್ಷ ನೋಡ್ತಾರೆ, ಕೊನೆಗೆ ಮತ್ತೊಂದು ವರ್ಷ ಬರ್ತೇವೆ ಅಂತ ಬೇರೆ ಕಡೆ ಓಡೋಗ್ತಾರೆ. ನಿನ್ನಕ್ಕೆ ನಾನು ನಿತ್ಯವೂ ಮಾಗದ ಮಾಡುದು ನೋಡ್ಕೊಳ್ಳಿ. ಯಾವ್ಯಾವ ಅದೇ ಮಾಡ್ತೀವಿ ಯಾರಿಗೂ. ಇವತ್ತಿಗೆ ಮುಗಿದು ಹೋಗ್ತದೆ ಅದು, ಮತ್ತೆ ನಾಳೆ ಗೊತ್ತಿಲ್ಲ ಬೇರೆ ಆಭರಣ ಅಂತ ಅವ ಹೇಳಬಹುದು. ಆದರೆ ನಿಮಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕೋವಳರು ಮಾನಯುತರಲ್ಲ, ಅವ್ರಿಗೆ 6 ಹೆಚ್ಚಿಲ್ಲ 3 ಕಡಿಮೆ ಇಲ್ಲ. ಮಾನ ಮರ್ಯಾದೆಯ ಬಗ್ಗೆ ಲಕ್ಷ್ಯ ಇಲ್ಲ. ನಿಮ್ಗೊಂದು ಮಾತು ಗೊತ್ತಾ? ಆಯುಷ್ಯ ತೀರಿದವನ ಜೊತೆಯಲ್ಲಿ ನದಿ ದಾಟುವುದಕ್ಕೆ ದೋಣಿ ಮೇಲೆ ಕುಳಿತುಕೊಂಡ್ರೆ ಆಯುಷ್ಯ ಗಟ್ಟಿ ಇದ್ದವನಿಗೂ ಗುಟುಕು ನೀರು ಅಂತ. ಹಾಗಾಗಿ ಅವ ಮೊದಲೇ ಆಯುಷ್ಯ ತೀರಿದವ. ಅವನ ಜೊತೆಗೆ ನೀವು ಬಂದು ನೀವು ಗುಟುಕು ನೀರು ಕುಡಿದು ಸಾಯುವುದು ಬೇಡ. ನಮ್ಮ ಜೊತೆ ಬನ್ನಿ ಬನ್ನಿ. ಈ ವರ್ಷ ನೋಡಿ ನಮ್ಮ ಹೊಡೆತ ದೊಡ್ಡ ದೊಡ್ಡ ಅವಕಾಶ. ಇಲ್ಲಿಯವರೆಗೆ ಅಹಂಕಾರದಿಂದ ಮೆಲೆದಾಡ್ತಾ ಇದ್ದವನೇನಿದ್ಯ, ಮತ್ತೆ ದೇವನ ಕುರಿತಾಗಿ ಅಲ್ಲಸಲ್ಲದ ಮಾತನಾಡ್ತಾ ಇದ್ದವನೇನಿದ್ಯ. ಕೃಷ್ಣ ಒಬ್ಬ ಲೋಕ ಒಡೆಯ ಎನ್ನುವಂತ ವಿಚಾರ ಎಲ್ಲರಿಗೂ ತಿಳಿದಂತ ವಿಚಾರ.
ವಿಚಾರವೇ ಸರಿ. ನಿನ್ನ ಒಡೆಯ ನನ್ನ ಒಡೆಯನ್ನು ಹೋಗಿ ನೀನ್ ಜೀವಮಾನ ಪೂರ್ಣ ಅವನನ್ನು ಒಡೆಯ ಅಂತ ನೀನು ಅವನಿಗೆ ಸಾಯಿ ಏ ಮಾಘದ ಹೌದು, ನಿನಗೆ ಒಡೆಯ ಆಗಿರ್ಬಹುದು. ನಿನ್ನ ಒಡೆಯನನ್ನ ಕರ್ಕೊಂಡು ಹೋಗಿ ನಿಮ್ಮನೆ ದೇವ್ರ ಕೋಣೆಯಲ್ಲಿ ಪೂಜೆ ಮಾಡು. ನಮ್ಮನೆ ಅಂಗಳದಲ್ಲಿ ನಿನ್ನ ದೇವರನ್ನು ಪೂಜೆ ಮಾಡಬೇಡ ಅಂತ ಹೇಳಿದ್ ನಾನು. ಮುಚ್ಚಬಾಯಿ ಅಂದ್ರೆ ಸ್ವರ ಏರಿಸುವುದೇ ಅಲ್ಲ, ಸ್ವರ ಏರಿಸುವುದಕ್ಕೆ ನಿಮ್ಮ ಅಪ್ಪನ ಸ್ಥಳ ಅಲ್ಲ ಇದು. ನೀವು ಬಂದದ್ದು ನಮ್ಮಲ್ಲಿಗೆ. ಬಂದದ್ದು ಯಾಕೆ? ಸಾಯ್ಲಿಕ್ಕೆ. ಯಾರು ನೀವು ಅಲ್ಲಿವೇ ಅಲ್ಲ, ಮತ್ತೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೇವೆ. ಅಂದ್ರೆ ನನಗೆ ಯಮ ನೀನು ಅಂತ ಭ್ರಮ ಕಳಿಸಿದ್ದಾನ? ಹೇಳುವುದಕ್ಕಾಗುವುದಿಲ್ಲ. ನಾನಾದ್ರೂ ಅದು ಈಗ ಆ ದೇವನ ಬಗ್ಗೆ ನೀನೆಂತ ಹೇಳುವುದು? ಅವನ ಅಣ್ಣ ಬಲರಾಮನನ್ನೇ ಗೆಲ್ಲಿದ ನನಗೆ, ಓಡಿಸಿದ ನನಗೆ ಯಾವ ಲೆಕ್ಕ ಕೇಳ್ತೇನೆ? ಹಿಂದೆ ಬಲನೊಟ್ಟಿಗೆ ಹೋರಾಟ ಮಾಡುವ ಕಾಲಕ್ಕೆ ಸೋತಿದ್ದು ನೀನೆ, ರುಕ್ಮಿಣಿಯ ಸ್ವಯಂವನ್ನು ಸೋತಿದ್ದು ನೀನೆ. ಆವಾಗೆಲ್ಲ ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದು ನಾನೇ. ಈಗ ಮಾತಾಡ್ತಿ ಯುದ್ಧ ಮಾಡ ಬಾರ. ಯಾರು ನೀನ? ಬಾ ಯುದ್ಧಕ್ಕೆ. ಯಾರು ನೀನ? ಬಾರ. ಯಾರು ನೀನ? ಬಾರ. ಓಟಕ್ಕೆ ವೀರ ನೀನು ನೀನು ಹೋರಾಟಕ್ಕಲ್ಲ, ಓಟಕ್ಕೆ ವೀರ. 17 ಬಾರಿ ಓಡಿ ಜೀವ ಉಳಿಸಿಕೊಂಡವ. ಕಾದಾಟಕ್ಕೆ ನೀನಲ್ಲ. ಅರ್ಜುನ ಅವ ಬೇಡ. ಇವ ಸ್ವಲ್ಪ ಮಟ್ಟಿಗೆ ಅಡ್ಡಿಲ್ಲ. ತಿರುಗಿ ಕೊಡದೇ ಇದ್ರೂ ಬೆನ್ನು ಗಟ್ಟಿ ಉಂಟು, 4 ಕಡಿತಾನೆ ಅಂತ ವಿಶ್ವಾಸ ಉಂಟು. ಹಾಗಾಗಿ ರಾಜ ಪೋಷಾಕುಗಳನ್ನು, ಬೇಕಾದ ಆಯುಧಗಳನ್ನು ತರಿಸಿದ್ದೇನೆ. ನೀನು ಈ ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಯಾರಿಲ್ಲ ಎನ್ನುವುದಾಗಿ ಭಾವಿಸಬೇಡ. ಹಿಂದೆ ಈ ಭೀಮಸೇನ ಬಂದಿದ್ದೇನೆ. ನೀನು ನೀಡುವಂತಹ ಯಾವ ಪೋಷಾಕುಗಳ ಅಗತ್ಯವಿಲ್ಲದೆ ನಿನ್ನನ್ನು ವಧೆ ಮಾಡ್ತೇನೆ ಈ ಕ್ಷಣದಲ್ಲಿ. ನೀನು ಬಿಸಾಡಿದಾಗ ಮತ್ತೆ ಸೇರಿ ಬಂದ. ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಿಸಾಡಿದಾಗ ಮತ್ತೆ ಸೇರಲಿಲ್ಲ, ಸತ್ತು ಹೋದ. ಕಾರಣ ಏನು? ಜನ ಎಂಬಂತ ರಕ್ಕಸಿ ಮೂಲಕವಾಗಿ ಸೇರಿಸಲ್ಪಟ್ಟವ. ಹಾಗಾಗಿ ಮತ್ತೆ ಮತ್ತೆ ಸೇರುತ್ತಾನೆ. ಬಿಡು, ಮಾಘದಲ್ಲಿ ಸೋಮವಾರವಾಯಿತು. ರಾಜ ಸುವ್ಯಾಧ್ವರಕ್ಕೆ ತಡೆಯಾದವ ಇವ. ಬರೀ ಇವನೊಬ್ಬನೇ ಅಲ್ಲ, ಶಿಶುಪಾಲ ದಂತ್ರವಕ್ತ ಎಂಬಂತ ಇಬ್ಬರು ಇದ್ದಾರೆ. ಅವರ ಸಂಹಾರವಾಗಬೇಕು, ನಿಯಂತ್ರಣವಾಗಬೇಕು. ಜೊತೆಯಲ್ಲಿ ಈ ಮಗಧ ದೇಶದ ಪಟ್ಟವನ್ನ ಇವನ ಮಗನಾಗಿರುವಂತ ಸಹದೇವನಿಗೆ ಒಪ್ಪಿಸೋಣವಂತೆ. ಮುಂದಿನ ವಿಷಯವನ್ನ ನಿನ್ನ ಅಣ್ಣನಿಗೆ ಅರ್ಹೋಣ. ಹೋಗೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಣಿಗೆ ಶಂಕರನ ಪ್ರೀತಿಗೆ ಶರು ಜನ್ಮ ಮಾತೆಗೆ ಹರಿವಾಹನಮಯ ಪ್ರಭುಕಾಂತೆಗೆ ಜಯ ಮಂಗಳೋ ನಿತ್ಯ ಜಪ ಮಂಗಳೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟವೇಣುನಾಥ ಪ್ರಿಯ ನಮೋ 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 ನಾರಾಯಣ ತೇ ನಮೋ ನಮೋ ಭವ ನಾರದ ನಮೋ 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 ತತ್ತಯ್ಯ
ಮಧುಸೂದನ ಮಂಗಲಂ ಪುತ್ರೋ ಮಂಗಲಂ ಗಾಢಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ